ಭಾರತ ಟಿ20 ವಿಶ್ವಕಪ್ ಗೆದ್ದಾಯಿತು. ಸೆಲೆಬ್ರೇಷನ್ ಕೂಡ ಭರ್ಜರಿಯಾಗಿತ್ತು. 140 ಕೋಟಿ ಭಾರತೀಯ ಅಭಿಮಾನಿಗಳಂತೂ ಫುಲ್ ಖುಷ್. ಇಡೀ ಕ್ರಿಕೆಟ್ ಜಗತ್ತೇ ಟೀಮ್ ಇಂಡಿಯಾ ಪರ್ಫಾರ್ಮೆನ್ಸ್ ಬಗ್ಗೆ ಅಪ್ರಿಷಿಯೇಟ್ ಮಾಡ್ತಿದೆ. ಜೊತೆಗೆ ಡಿಸರ್ವ್ ಟೀಮ್ ಅಂತ ವಿಶ್ ಕೂಡ ಮಾಡ್ತಿದ್ದಾರೆ. ಆದರೆ ಮೊಸರಲ್ಲೂ ಕಲ್ಲು ಹುಡುಕುವಂತ ಪಾಕಿಸ್ತಾನಿಯರಿಗೆ ಮಾತ್ರ ಭಾರತ ಗೆದ್ದಿದ್ದನ್ನು ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ. ICC ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಿದ್ದಾರೆ. ಆದರೆ ಕ್ರಿಕೆಟ್ ಸೆನ್ಸ್ ಇರುವಂತ ಇನ್ನೊಂದಷ್ಟು ಕ್ರಿಕೆಟರ್ಗಳು ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಭಾರತ ಟಿ20 ವಿಶ್ವಕಪ್ ಗೆದ್ದ ಮೇಲೆ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಆಗಿರುವಂತ ಅಲ್ಲೋಲ ಕಲ್ಲೋಲದ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಭಾರತದ ವಿಚಾರದಲ್ಲಿ ಪಾಕಿಸ್ತಾನಿಯರ ಬುದ್ಧಿ ಹೇಗಿದೆ ಅಂದ್ರೆ ಅವ್ರು ಗೆಲ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದರೆ ಭಾರತ ಮಾತ್ರ ಗೆಲ್ಬಾರ್ದು. ಟೂರ್ನಿಯಲ್ಲಿ ನಾವು ಸೋತ್ವಲ್ಲ ಎನ್ನುವಂತ ನೋವಿಗಿಂತ ಭಾರತ ಗೆದ್ದು ಬಿಡ್ತಲ್ಲ ಅನ್ನೋದಕ್ಕೆ ಅವರು ಜಾಸ್ತಿ ಕೊರಗ್ತಾರೆ. ಈ ಬಾರಿಯ ಟೂರ್ನಿಯಲ್ಲೂ ಕೂಡ ಅದೇ ಆಯಿತು. ವೆಸ್ಟ್ ಇಂಡೀಸ್ ವಿರುದ್ಧದ ಭಾರತದ ಮಸ್ಟ್ ವಿನ್ ಮ್ಯಾಚ್ ಅಲ್ಲಿ ಪಾಕಿಸ್ತಾನದ ಕೆಲ ಮಾಜಿ ಆಟಗಾರರು ನಮ್ಮ ಸಂಪೂರ್ಣ ಬೆಂಬಲ ವಿಂಡೀಸ್ ಪಡೆಗೆ ಅಂತ ಓಪನ್ ಆಗಿ ಹೇಳ್ಕೊಂಡಿದ್ರು. ನೆಕ್ಸ್ಟ್ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ಅಂಡ್ ಫೈನಲ್ ನಲ್ಲಿ ನ್ಯೂಜಿಲೆಂಡ್ ಗೆಲ್ಲಲಿ ಅಂತ ಹೇಳ್ತಿದ್ರು. ಆದರೆ ಅಂತಿಮವಾಗಿ ಭಾರತವೇ ಗೆದ್ದು ಚಾಂಪಿಯನ್ ಪಟ್ಟಕ್ಕೇರಿತ್ತು. ಭಾರತ ಈ ಗೆಲುವನ್ನ ಕೆಲ ಪಾಕಿಸ್ತಾನಿಯರು ಒಪ್ಪಿಕೊಂಡಿದ್ದಾರೆ. ತಮ್ಮದೇ ಆಟಗಾರರ ಹೀನಾಯ ಪ್ರದರ್ಶನವನ್ನ ಟೀಕೆ ಮಾಡಿದ್ದಾರೆ. ಆದರೆ ಇನ್ನೂ ಕೆಲವರು ಇಲ್ಲೂ ಕೂಡ ಕೊಂಕು ತೆಗೆದಿದ್ದಾರೆ. ಮೊಹಮ್ಮದ್ ಅಮೀರ್ ಅಂತೂ ಮೊದಲಿಂದಲೂ ಭಾರತ ವಿಶ್ವಕಪ್ ಗೆಲ್ಲಲ್ಲ ಅಂತಾನೆ ಹೇಳ್ಕೊಂಡು ಬಂದಿದ್ರು. ಆದರೆ ಭಾರತ ಚಾಂಪಿಯನ್ ಪಟ್ಟಕ್ಕೇರ್ತಾ ಇದ್ದಂತೆ ಗಪ್ ಚುಪ್ ಆಗಿದ್ದಾರೆ. ಭಾರತ ಟ್ರೋಫಿ ಗೆದ್ರೆ ವಿಶ್ವ ಕ್ರಿಕೆಟ್ ಹಾಳಾಗುತ್ತೆ ಎಂದಿದ್ದ ಅಫ್ರಿದಿ ಇನ್ನು ಫೈನಲ್ ಪಂದ್ಯಕ್ಕೂ ಮುನ್ನ ಪಾಕಿಸ್ತಾನದ ಮಾಜಿ ಆಟಗಾರ ಶಾಹಿದ್ ಅಫ್ರಿದಿ ಕೂಡ ಸಣ್ಣತನದ ಮಾತುಗಳನ್ನಾಡಿದ್ರು. ಪಾಕಿಸ್ತಾನದ ಖಾಸಗಿ ವಾಹಿನಿಯೊಂದರಲ್ಲಿ ಮಾತನಾಡಿದಂತ ಅಫ್ರಿದಿ ಟಿ20 ವಿಶ್ವಕಪ್ನಲ್ಲಿ ಭಾರತ ಗೆಲ್ಲಬಾರದು. ಅಕಸ್ಮಾತ್ ಏನಾದರೂ ಗೆದ್ರೆ BCCI ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಭಾರತದ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಈಗಾಗಲೇ ಕೋಟಿಗಟ್ಟಲೆ ಹಣ ಹೊಂದಿದೆ. ಟೀಮ್ ಇಂಡಿಯಾ ಈಗಾಗಲೇ ಸಾಕಷ್ಟು ICC ಟ್ರೋಫಿಗಳನ್ನು ಗೆದ್ದಿದೆ. ಈಗ ಮತ್ತೆ ಟ್ರೋಫಿಯನ್ನ ಗೆದ್ರೆ BCCI ವಿಶ್ವ ಕ್ರಿಕೆಟ್ನ ರೂಲ್ ಮಾಡುತ್ತೆ. ಹೀಗಾಗಿ ಕ್ರಿಕೆಟ್ ಸಂಪೂರ್ಣವಾಗಿ ನಾಶವಾಗುತ್ತೆ. ಕ್ರಿಕೆಟ್ಗೆ ಒಳ್ಳೇದಾಗಬೇಕು ಅಂದ್ರೆ ಭಾರತ ವಿಶ್ವಕಪ್ ಗೆಲ್ಲಬಾರ್ದು ಅಂದಿದ್ರು. ಆದರೆ ಯಾವಾಗ ಭಾರತ ನ್ಯೂಜಿಲೆಂಡ್ ವಿರುದ್ಧ ಡಾಮಿನೇಷನ್ ಮಾಡಿ ಗೆಲ್ತೋ ಆಫ್ರಿದಿ ಉಲ್ಟಾ ಹೊಡೆದಿದ್ದಾರೆ. ಈಗ ವಿಶ್ವಕಪ್ ಮುಗ್ದಿದೆ. ಭಾರತ ಚಾಂಪಿಯನ್ ಆಗೋಕೆ ಡಿಸರ್ವ್ ಟೀಮ್ ಗ್ರೇಟ್ ಕಾಂಬಿನೇಷನ್ ಅವರಲ್ಲಿದೆ. ಭಾರತ ತಂಡದಲ್ಲಿ ಬೆಂಚ್ನಲ್ಲಿ ಕೂತಿರೋ ಆಟಗಾರರು ಕೂಡ ಪ್ಲೇಯಿಂಗ್ 11 ನಲ್ಲಿ ಆಡೋಕೆ ಸರ್ವ ಸಮರ್ಥರು ಆಗಿದ್ದಾರೆ ಅಂತ ವಿಡಿಯೋವನ್ನೇ ಪೋಸ್ಟ್ ಮಾಡಿದ್ದಾರೆ. ಭಾರತದ ಗೆಲುವನ್ನ ಈಗ ಒಪ್ಪಿಕೊಂಡಿದ್ದಾರೆ. ಬಲಿಷ್ಠ ಭಾರತ ಕ್ರಿಕೆಟ್ನೇ ಹಾಳು ಮಾಡ್ತಿದೆ ಎಂದ ಶೋಯಬ್. ಇನ್ನು ಪಾಕಿಸ್ತಾನದ ಮಾಜಿ ವೇಗಿ ಶೋಯಬ್ ಅಖ್ತರ್ ಕೂಡ ಭಾರತದ ಬ್ಯಾಟಿಂಗ್ ಪರಾಕ್ರಮವನ್ನ ನೋಡಿ ಉರಿದಿದ್ದಾರೆ. ಭಾರತದ ಏಳಿಗೆ ಕ್ರಿಕೆಟ್ನೇ ಹಾಳು ಮಾಡ್ತಿದೆ ಎಂದಿದ್ದಾರೆ. ಟಿವಿ ಡಿಸ್ಕಷನ್ ಒಂದರಲ್ಲಿ ಮಾತನಾಡ್ತಾ ICC ಫೇವರಿಸಂ ಮಾಡಿದೆ ಅಂತ ಕೀಳು ಮಟ್ಟದ ಮನಸ್ಥಿತಿಯನ್ನ ಹೊರಹಾಕಿದ್ದಾರೆ. ಪಕ್ಕದ ಊರಲ್ಲೊಂದು ಶ್ರೀಮಂತ ಮಗು ಇರುತ್ತೆ. ಆ ಮಗು ಬಡ ಮಕ್ಕಳನ್ನೆಲ್ಲ ಕರೆದು ಬನ್ನಿ ಕ್ರಿಕೆಟ್ ಆಡೋಣ ಅಂತ ಕರೆಯುತ್ತೆ. ಕೊನೆಗೆ ತಾನೇ ಗೆಲ್ಲಬೇಕು ಅಂತ ಹಠ ಮಾಡಿ ಗೆಲ್ಲುತ್ತೆ. ಈಗ ಭಾರತ ನಮ್ಮೊಂದಿಗೆ ಮಾಡ್ತಾ ಇರೋದು ಕೂಡ ಅದನ್ನೇ. 8 ತಂಡಗಳಲ್ಲಿ 4 ಅವ್ರು ಇಟ್ಕೊಳ್ತಾರೆ. ಆ 4ರಲ್ಲಿ ಮತ್ತೆ 3 ಕರ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಆಮೇಲೆ ನೋಡಿ ನಾವೇ ಗೆದ್ದಿದ್ದು ಅಂತಾರೆ. ಭಾರತ ಕ್ರಿಕೆಟ್ನ ಕಂಪ್ಲೀಟ್ ಆಗಿ ಹಾಳು ಮಾಡ್ತಾ ಇದೆ ಅಂತ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಹೀಗೆ ಒಂದಷ್ಟು ಆಟಗಾರರು ಭಾರತದ ಗೆಲುವನ್ನು ಒಪ್ಪಿಕೊಳ್ಳೋಕೆ ರೆಡಿ ಇಲ್ಲದಿದ್ರೆ ಇನ್ನೊಂದಷ್ಟು ಕ್ರಿಕೆಟರ್ಗಳು ಓಪನ್ ಆಗಿ ಭಾರತವನ್ನ ಮೆಚ್ಚಿಕೊಂಡಿದ್ದಾರೆ. ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ. ತಮ್ಮದೇ ತಂಡದಲ್ಲಿ ಇರುವಂತ ಹುಳುಕನ್ನ ಹೊರಗಾಕಿ ತರಾಟೆಗೆ ತೆಕ್ಕೊಂಡಿದ್ದಾರೆ. ಪಾಕಿಸ್ತಾನದ ವಿರುದ್ಧ ಯಾರ್ಯಾರು ಏನೇನನ್ನ ಹೇಳಿದ್ರು ಅನ್ನೋದನ್ನ ನೋಡ್ತಾ ಹೋಗೋಣ. ಪಾಕಿಸ್ತಾನ ತಂಡದ ಮಾಜಿ ಟೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಂತ ಮೊಹಮ್ಮದ್ ವಾಸಿದ್ ಭಾರತವನ್ನ ಟೀಕೆ ಮಾಡ್ತಿದ್ದಂತ ತಮ್ಮದೇ ಮಾಜಿ ಆಟಗಾರರ ಬಗ್ಗೆ ಟೀಕಿಸಿದ್ದಾರೆ. ಮೊದಲು ತಪ್ಪುಗಳನ್ನ ಹುಡುಕೋದನ್ನ ಬಿಡಿ, ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದನ್ನ ಬಿಟ್ಟು ಭಾರತದ ಸಕ್ಸಸ್ ನಿಂದ ಕಲಿಯೋದು ಜಾಸ್ತಿನೇ ಇದೆ ಎಂದಿದ್ದಾರೆ. ಇನ್ನು ಪಾಕಿಸ್ತಾನದ ದಂತಕತೆ ಅಂತಾನೆ ಕರೆಸಿಕೊಳ್ಳುವಂತ ಜಾವೇದ್ ಮಿಯಾಂದಾದ್ ಕೂಡ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಆಗಿರುವಂತ ಧ್ವಾನಗಳ ಬಗ್ಗೆ ಒಪ್ಕೊಂಡಿದ್ದಾರೆ. ಭಾರತ ಪ್ರಸ್ತುತ ಅದ್ಭುತವಾದಂತ ತಂಡವನ್ನ ಹೊಂದಿದೆ. ಬ್ಯಾಟಿಂಗ್, ಬೌಲಿಂಗ್, ಸ್ಪಿನ್ನರ್ಸ್ ಅಂತೂ ಅದ್ಭುತವಾಗಿದ್ದಾರೆ. ನಮ್ಮ ಡ್ರೆಸ್ಸಿಂಗ್ ರೂಮ್ ನಲ್ಲಿ ಒಮ್ಮೆ ಇಂಥ ವಾತಾವರಣ ಇತ್ತು ಅಂದ್ರೆ ನಮ್ಮ ಟೀಮ್ ಕೂಡ ಆಗ ಚೆನ್ನಾಗಿತ್ತು. ಹೀಗಾಗಿ ಆಗ ನಾವು ಒಂದಷ್ಟು ಕಪ್ಗಳನ್ನ ಗೆದ್ದಿದ್ದೇವೆ ಅನ್ನೋ ಮೂಲಕ ಪಾಕಿಸ್ತಾನದ ಕ್ರಿಕೆಟ್ನ ಹೊಳುಕನ್ನ ಬಿಚ್ಚಿಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಅಹ್ಮದ್ ಶಹಬಾಜ್ ಕೂಡ
ತಮ್ಮದೇ ದೇಶದ ಕ್ರಿಕೆಟ್ ವ್ಯವಸ್ಥೆ ಬಗ್ಗೆ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪಾಕಿಸ್ತಾನದಲ್ಲಿ ಟ್ಯಾಲೆಂಟೆಡ್ ಪ್ಲೇಯರ್ಗಳಿಗೇನು ಕಡಿಮೆ ಇಲ್ಲ, ಆದರೆ ನಮ್ಮ ಸಿಸ್ಟಮ್ನಲ್ಲೇ ಪ್ರಾಬ್ಲಮ್ ಇದೆ. ಆದರೆ ಭಾರತದಲ್ಲಿ ಪ್ರತಿಭೆಯ ಜೊತೆಗೆ ಅತ್ಯುತ್ತಮ ವ್ಯವಸ್ಥೆ ಕೂಡ ಇದೆ. ಹೀಗಾಗಿ ಅವರು ಮ್ಯಾಚ್ ವಿನ್ನರ್ಗಳನ್ನೇ ಹುಡುಕಿ ತರ್ತಾರೆ ಎಂದಿದ್ದಾರೆ. ಸೊ ಇದೇ ವೇಳೆ ಪಾಕಿಸ್ತಾನವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿರುವಂತ ಮಾಜಿ ಕ್ರಿಕೆಟಿಗ ಅಹ್ಮದ್ ಶಹಬಾಜ್ ಜಿಂಬಾಬ್ವೆ, ಕೀನ್ಯಾ, ಉಗಾಂಡದಂತ ದುರ್ಬಲ ತಂಡಗಳನ್ನ ಕರೆಸಿ ಅವರ ವಿರುದ್ಧ ಗೆದ್ದು ದೊಡ್ಡ ಸಾಧನೆ ಮಾಡಿದಂತೆ ಪಾಕಿಸ್ತಾನಿ ಆಟಗಾರರು ಸಂಭ್ರಮಿಸ್ತೀರಿ. ಆದರೆ ಭಾರತ ಹಾಗಲ್ಲ. ಅವರೇನಿದ್ರು ಕೂಡ ದೊಡ್ಡ ದೊಡ್ಡ ಟೂರ್ನಿಗಳಲ್ಲಿ ಬಲಿಷ್ಠ ತಂಡಗಳ ವಿರುದ್ಧವೇ ದೊಡ್ಡ ಮಟ್ಟದಲ್ಲಿ ಆಡಿ ಗೆಲ್ತಾರೆ ಅನ್ನೋ ಮೂಲಕ ಪಿಸಿಬಿಯ ಮಾನವನ್ನ ಹರಾಜು ಹಾಕಿದ್ದಾರೆ. ಇನ್ನು ಪಾಕಿಸ್ತಾನದ ಕ್ರಿಕೆಟಿಗ ಆಗಿರುವ ಹಾಗೆ ನಿರೂಪಕ ಆಗಿ, ವಿಶ್ಲೇಷಕ ಆಗಿ, ಜೊತೆಗೆ ಬರಹಗಾರ ಆಗಿರುವಂತ ಡಾಕ್ಟರ್ ನೋಮನ್ ನಿಯಾಜ್ ಫೈನಲ್ನಲ್ಲಿ ಭಾರತದ ಪ್ರದರ್ಶನವನ್ನು ಅಪ್ರಿಶಿಯೇಟ್ ಮಾಡಿದ್ದಾರೆ. ಯಂಗ್ಸ್ಟರ್ ಜೊತೆ ಆ ತಂಡದಲ್ಲಿ ಅನುಭವಿ ಆಟಗಾರರು ಕೂಡ ತಂಡದ ಬ್ಯಾಲೆನ್ಸ್ ಹೇಗಿದೆ ಅನ್ನೋದನ್ನ ತೋರಿಸುತ್ತೆ ಎಂದಿದ್ದಾರೆ. ಇನ್ನು ಮಾಜಿ ಟೆಸ್ಟ್ ವೇಗಿ ಸಿಕಂದರ್ ಬಖ್ತ್ ಮಾತನಾಡಿ, ಪಾಕಿಸ್ತಾನ ತಂಡದಲ್ಲಿ ಆಟಗಾರರ ಸೆಲೆಕ್ಷನ್, ಕ್ಯಾಪ್ಟನ್ಸಿ ಸರಿಯಾಗುವವರೆಗೂ ಕೂಡ ಪಾಕಿಸ್ತಾನ ಐಸಿಸಿ ಟೂರ್ನಮೆಂಟ್ಗಳಲ್ಲಿ ಸೋಲ್ತಾನೆ ಇರುತ್ತೆ ಎಂದಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಜಿ ಟೆಸ್ಟ್ ಬ್ಯಾಟ್ಸ್ಮನ್ ಆಗಿದ್ದಂತ ಮೊಹಮ್ಮದ್ ವಾಸಿಂ, ಪಾಕಿಸ್ತಾನದ ಪ್ರತಿಯೊಬ್ಬರು ಕೂಡ ಭಾರತದ ಶ್ರೇಷ್ಠತೆಯನ್ನ ಒಂದು ತಂಡವಾಗಿ ಒಪ್ಕೊಳ್ಳೋವರೆಗೂ ಕೂಡ ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಏನೂ ಬದಲಾಗಲ್ಲ ಎಂದಿದ್ದಾರೆ. ಇನ್ನು ಪಾಕಿಸ್ತಾನದ ಮಾಜಿ ಮುಖ್ಯ ಕೋಚ್ ಆಗಿದ್ದಂತ ಮೊಯ್ಸಿನ್ ಖಾನ್ ಮಾತನಾಡಿ, ಭಾರತೀಯ ಆಟಗಾರರಲ್ಲಿ ನನಗೆ ಯಾವುದೇ ಅಭದ್ರತೆ ಕಾಣಿಸ್ತಾ ಇಲ್ಲ. ಬಹುಶಃ ಅವರ ಕ್ರಿಕೆಟ್ ಮಂಡಳಿ ಅವರನ್ನ ಆರ್ಥಿಕವಾಗಿ ಚೆನ್ನಾಗಿ ನೋಡ್ಕೊಳ್ತಿದೆ ಅನ್ನೋ ಮೂಲಕ ಪಿಸಿಬಿ ದಿವಾಳಿಯಾಗಿದೆ ಅನ್ನೋದನ್ನ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಸೊ ಇಲ್ಲಿ ಪಾಕಿಸ್ತಾನದ ಕೆಲ ಮಾಜಿ ಕ್ರಿಕೆಟಿಗರಿಗೆ ತಮ್ಮದೇ ಆಟಗಾರರ ವಿರುದ್ಧ ಸಿಟ್ಟಾಗೋಕೆ ಮುಖ್ಯ ಕಾರಣವೇ ಇತ್ತೀಚಿನ ವರ್ಷಗಳಲ್ಲಿ ಅವರ ಪ್ರದರ್ಶನ. ಅದರಲ್ಲೂ ಐಸಿಸಿ ಇವೆಂಟ್ಸ್ ಅಂತ ಬಂದಾಗ ಆ ತಂಡ ಇದ್ದೂ ಇಲ್ಲದಂತಾಗ್ತಿದೆ. 4 ಟೂರ್ನಿ ಸೆಮೀಸ್ಗೂ ಬಾರದ ಪಾಕ್, 3 ಕಪ್ ಗೆದ್ದ ಭಾರತ. ಪಾಕಿಸ್ತಾನ ಕ್ರಿಕೆಟ್ನಲ್ಲಿ ಅದೆಷ್ಟು ಪ್ರಾಬ್ಲಮ್ಸ್ ಇದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ನಡೀತಾ ಇರುವಂತ ಮ್ಯೂಸಿಕಲ್ ಚೇರ್ ಆಟ, ಜೊತೆಗೆ ಪಿಸಿಬಿ ತೆಗೆದುಕೊಳ್ತಾ ಇರುವಂತ ಕೆಲ ನಿರ್ಧಾರಗಳು. ಈ ಸಲ ಶ್ರೀಲಂಕಾ ವಿರುದ್ಧ ಕೊನೆ ಪಂದ್ಯವನ್ನ ಗೆದ್ದರೂ ಕೂಡ ಪಾಕಿಸ್ತಾನ ನೆಟ್ ರನ್ ರೇಟ್ ಆಧಾರದಲ್ಲಿ ಸೆಮಿಫೈನಲ್ಗೂ ಕೂಡ ಬರೋಕೆ ಸಾಧ್ಯವಾಗಲಿಲ್ಲ. ಇದು ಪಾಕಿಸ್ತಾನ ಸೆಮಿಫೈನಲ್ ತಲುಪುವ ವಿಫಲವಾದ ಸತತ 4ನೇ ಐಸಿಸಿ ಟೂರ್ನಮೆಂಟ್ ಆಗಿದೆ. ಅಂದ್ರೆ 2023ರ ಏಕದಿನ ವಿಶ್ವಕಪ್, 2024ರ T20 ವಿಶ್ವಕಪ್, 2025ರ ಚಾಂಪಿಯನ್ಸ್ ಟ್ರೋಫಿ, ಹಾಗೆ 2026ರ T20 ವಿಶ್ವಕಪ್. ಈ 4 ಟೂರ್ನಿಗಳಲ್ಲೂ ಕೂಡ ಪಾಕಿಸ್ತಾನ ಸೆಮಿಫೈನಲ್ಗೂ ಕೂಡ ಬಂದಿರಲಿಲ್ಲ. ಆದರೆ ಭಾರತ ಈ 4 ಟೂರ್ನಿಗಳಲ್ಲಿ ಸತತವಾಗಿ ಫೈನಲ್ಗೆ ಬಂದಿದೆ. ಜೊತೆಗೆ 3 ವಿಶ್ವಕಪ್ಗಳನ್ನು ಕೂಡ ಗೆದ್ದಿದೆ. 2023ರ ಏಕದಿನ ವಿಶ್ವಕಪ್ ಅನ್ನ ಬಿಟ್ರೆ ಆ ನಂತರದ 3 ವಿಶ್ವಕಪ್ಗಳನ್ನ ಭಾರತ ಗೆದ್ದು ಬೀಗಿದೆ. ಆದರೆ ಪಾಕಿಸ್ತಾನಕ್ಕೆ ಸೆಮೀಸ್ಗೆ ಬರೋಕ್ಕೂ ಕೂಡ ಆಗಿಲ್ಲ. ಸೊ ಈ ಸಲ ಕೂಡ ಲಂಕಾ ವಿರುದ್ಧ ಗೆದ್ದರೂ ಕೂಡ ಸೆಮೀಸ್ ಟಿಕೆಟ್ ಸಿಗಲಿಲ್ಲ. ಹೀಗಾಗಿ ಪಿಸಿಬಿ ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಆಟಗಾರರಿಗೆ ಪೆನಾಲ್ಟಿ ಹಾಕಿದ್ರು. ಸೊ ಇದೆಲ್ಲ ಒಂದ್ ಕಡೆಯಾದ್ರೆ ಕಳೆದ 4 ವರ್ಷಗಳಲ್ಲಿ ಪಾಕಿಸ್ತಾನ 7 ಕೋಚ್ಗಳನ್ನ ಚೇಂಜ್ ಮಾಡಿದೆ. ಜೊತೆಗೆ T20 ಫಾರ್ಮೆಟ್ನಲ್ಲಿ 3 ಕ್ಯಾಪ್ಟನ್ಗಳನ್ನ ಬದಲಾವಣೆ ಮಾಡಿದೆ. ಸೊ ಹೀಗಾಗಿ ಅಲ್ಲಿ ಆಟದಲ್ಲೂ ಕನ್ಸಿಸ್ಟೆನ್ಸಿ ಇಲ್ಲ, ಕೋಚಿಂಗ್ ಕ್ಯಾಪ್ಟನ್ಸಿಯಲ್ಲೂ ಕೂಡ ಮ್ಯೂಸಿಕಲ್ ಚೇರ್ ನಡೀತಾ ಇರೋದು ನಿಂತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದ್ರೆ ಮ್ಯಾಚ್ ಗೆದ್ದಿಲ್ಲ ಅಂದ್ರೆ ಕೋಚ್ ಮತ್ತು ಕ್ಯಾಪ್ಟನ್ಗೆ ಗೇಟ್ ಪಾಸ್ ಪಕ್ಕ ಎನ್ನುವಂತೆ ಕೊಡ್ತಿದ್ದಾರೆ. ಸೊ ಇದನ್ನೆಲ್ಲ ನೋಡಿದಾಗಲೇ ಗೊತ್ತಾಗುತ್ತೆ ಭಾರತ ಯಾವ ಮಟ್ಟದಲ್ಲಿದೆ ಅನ್ನೋದು. ವರ್ಷದಿಂದ ವರ್ಷಕ್ಕೆ ಬಿಸಿಸಿಐ ದೊಡ್ಡಣ್ಣನಾಗಿ ಬೆಳೀತಾ ಇದ್ರೆ ಪಿಸಿಬಿ ಮಾತ್ರ ದಿವಾಳಿಯಾಗುವಂತ ಮಟ್ಟಕ್ಕೆ ಬಂದು ಆಟಗಾರರ ದುಡ್ಡಿಗೂ ಕೂಡ ಕತ್ತರಿ ಹಾಕ್ತಿದೆ. ಹೀಗಾಗಿ ಭಾರತದ ಯಶಸ್ಸನ್ನ ಸಹಿಸಿಕೊಳ್ಳೋಕೆ ಆಗದೆ ಕೆಲವರು ಬೇಕಾಬಿಟ್ಟಿಯಾಗಿ ಮಾತನಾಡಿ ವಿಶ್ವ ಕ್ರಿಕೆಟ್ನ ದಿಗ್ಗಜರಿಂದ ಛೀಮಾರಿ ಹಾಕ್ಸ್ಕೊಳ್ತಿದ್ದಾರೆ. ನಮಸ್ಕಾರ.